stressed out. Everything just feels like a test that I fail, so depressed when I can't seem to get out. But something deep inside won't let me quit. ಹಲೋ, ಹಾಯ್, ಗುಡ್ ಮಾರ್ನಿಂಗ್ ಗೆಳೆಯರೆ. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿರ ಅಂತ ಅನ್ಕೊಂತೀನಿ. ಲಾಸ್ಟ್ ವ್ಲಾಗ್ ನೋಡಿದರೆ ನೀವು ಗೊತ್ತಿರುತ್ತೆ. ಬೆಟ್ಟದಿಂದ ಒಂದು ಬೆಟ್ಟಕ್ಕೆ ಹೋಗ್ತೀನಿ ಅಂದೆ. ನಾನು ಹೋಗ್ತಿರೋ ಜಾಗ ಇವಾಗ ಮಂದಾರಗಿರಿ ಬೆಟ್ಟ ಅಂತ. ಈ ಜಾಗಕ್ಕೆ ನಾನು ಒಂದು ಲಾಸ್ಟ್ ಇಯರ್ ಹೋಗಿದ್ದೆ. ಹೋಗಿ ಅವಾಗೆಲ್ಲ ನನ್ನ ಹತ್ರ ಏನೂ ಅಷ್ಟಿರಲಿಲ್ಲ, ಡ್ರೋನ್ ಎಲ್ಲ ಏನಿಲ್ಲ, ಗೋಪುರ ಒಂದಿತ್ತು ಅಷ್ಟೇ. ಇವಾಗ ಮತ್ತೆ ಇಲ್ಲಿಂದ ನಾನು ಗೂಗಲ್ ಹಾಕಿದೆ, ಬರೀ 7.8 ಕಿಲೋಮೀಟರ್ ಅಂದ್ಕೊಳ್ಳಿ, 8 ಕಿಲೋಮೀಟರ್ ಇದೆ. ಅದಕ್ಕೆ ಇನ್ನೇನು ಹತ್ರನೇ ಅಲ್ವಾ, ಅಲ್ಲೂ ಹೋದರೆ ಒಂದು ಒಳ್ಳೆ ಡ್ರೋನ್ ಶಾಟ್ಗಳು ಸಿಗುತ್ತೆ ಅಂದ್ಬಿಟ್ಟು ಅಲ್ಲಿಗೂ ಲೇಕು ಬೆಟ್ಟ ಎಲ್ಲ ಚೆನ್ನಾಗಿದೆ ಅಲ್ಲಿ. ಅದಕ್ಕೆ ಹಂಗೆ ಅದನ್ನು ನೋಡ್ಕೊಂಬರೋಣ ಅಂದ್ಬಿಟ್ಟು ಇವತ್ತು ಹೊರಟಿದ್ದೀನಿ. ಬನ್ನಿ ಸಿಗುವ ಅಲ್ಲಿ ಮುಂದೆ ಯಾವ ಥರ ಇದೆ ಏನು ಅಂತ ತೋರಿಸ್ತೀನಿ. ನಾನು ಬರೀ ಗ್ರೌಂಡಿಂದ ತೋರಿಸಿದ್ದೆ, ಬಟ್ ಇವಾಗ ಸ್ವಲ್ಪ ಸ್ಕೈಯಿಂದ ತೋರಿಸ್ತೀನಿ. ಅಂದರೆ ಡ್ರೋನ್ನಲ್ಲಿ ಶಾಟು ತುಂಬ ಚೆನ್ನಾಗಿ ಕಾಣಿಸುತ್ತೆ ಅದು. ಬನ್ನಿ ಹೋಗುವ ಅಲ್ಲಿಗೆ. ಹತ್ರ ಬಂದ್ವಿ, ಇಲ್ಲಿ ಕಾಣಿಸ್ತೈತೆ ನೋಡಿ ಅದೇ ಬೆಟ್ಟ. ಇಲ್ಲೇನಂದರೆ ಲಾಸ್ಟ್ ಟೈಮ್ ಬಂದಾಗ ಬರೀ ಕಪಲ್ಸ್ಗಳೇ ಇದ್ದರು. ಇಲ್ಲೇನು ಕಾಲೇಜ್ಗಳು ಎಲ್ಲ ಬಂಕ್ ಹೊಡ್ಬಿಟ್ಟು ಬಂದು ಕುತ್ಕೊಂಡ್ಬಿಡ್ತವೆ, ಬರ್ರಿ ಅವರೇ ಇದ್ದಿದ್ದು. ಇವಾಗ ಹೆಂಗಾಯ್ತು ಏನೋ ಗೊತ್ತಿಲ್ಲ. ಇನ್ನೊಂದೇನಾದ್ರೆ ನೆನಪಾಯಿತು, ನಾನು ಲಾಸ್ಟ್ ಟೈಮ್ ಇಲ್ಲಿಗೆ ಬಂದಾಗ ನನ್ನ ಹತ್ರ ಗೋಪ್ರನೂ ಇರಲಿಲ್ಲ. ನಾನು ಅವಾಗ ಐಫೋನಲ್ಲಿ ವ್ಲಾಗ್ಗಳು ಮಾಡ್ತಾಯಿದ್ದಿದ್ದು, ಗೋಪ್ರನೂ ತೊಗೊಂಡಿಲ್ಲ. ಅವಾಗ ಇನ್ನೂ ಸ್ಟಾರ್ಟಿಂಗು, ಅಂದರೆ ನಾನು ವ್ಲಾಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಇಲ್ಲಿಗೆ ಬಂದಿದ್ದು. ಅವಾಗ ನೋಡಿದ್ದೆ, ತುಂಬ ದಿನ ಆದಮೇಲೆ ಹೋಗ್ತಾಯಿದ್ದೀನಿ, ನೋಡೋಣ ಹೆಂಗಿದೆ ಏನು ಅಂತ. ಬನ್ನಿ ನೋಡಿ, ಬರ್ರಿ ಕಪಲ್ಸ್ ಇರ್ತಾರೆ ಇಲ್ಲಿ. ಕಾಲೇಜ್ಗಳು ಅದು ಇದು ಬಂಗ್ಗಳು ಹೊಡೆದು ನೋಡಿ, ಅಲ್ಲಿ ಮಂದಾರಗಿರಿ ಅಂತ ಬೆಟ್ಟದ ಮೇಲೆ ಬರೆದ್ಬಿಟ್ಟವ್ರೆ ಹಿಂದಿಲ್ಲಿ ಕನ್ನಡದಲ್ಲಿ. ಯಾರೋ ಆಚೆ ಕಡೆಯಿಂದ ಬಂದಿರೋ ಥರ ಅವರೇ. ಏನು ಇಷ್ಟೊಂದು ಬ್ಯಾಚ್ ಐತಲ್ಲ ಗುರು, ಯಾರಿಗೂ ಎಲ್ಲೆಲ್ಲೋ ನೋಡ್ಕೊಂಡು ಹುಡುಗಿರು ಪಕ್ಕದಲ್ಲಿ ಇದ್ದರೆ ಹಂಗೇನೆ, ಏನು ಮಾಡೋಕ್ಕಾಗಲ್ಲ. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. 2 ವೀಲರಲ್ಲಿ ಹೋಗ್ಬೇಕಂದ್ರೆ ಹಿಂಗೆ ಹೋಗ್ಬೇಕು. ಇಲ್ಲಿಂದ ಹೋಯ್ತಿದ್ದಂಗೆ ಒಂದು ಒಳ್ಳೆ ವ್ಯೂ ಓಪನ್ ಆಗುತ್ತೆ. ಸ್ವಲ್ಪ ದೂರಕ್ಕೆ ತೋರಿಸ್ತೀನಿ ನೋಡಿ, ನಿಮಗೆ ಸಕ್ಕತ್ತಾಗಿ ಕಾಣಿಸುತ್ತೆ. ನೀರಿದ್ದರೆ, ನೀರಿಲ್ಲ ಅಂತಂದರೆ ವ್ಯೂ ಅಷ್ಟೊಂದು ಚೆನ್ನಾಗಿ ಕಾಣಿಸಲ್ಲ. ನೋಡಿ ಹಿಂಗೆ ಬರ್ತಿದ್ದಂಗೆ ಒಂದು ಒಳ್ಳೆ ವ್ಯೂ, ಎಷ್ಟು ಸಕ್ಕತ್ತಾಗಿ ಕಾಣ್ತಿದೆ ಅಂದರೆ ಮಸ್ತಾಗಿ ಓಪನ್ ಆಗುತ್ತೆ ನೋಡಿ ಅಲ್ವಾ. ದೊಡ್ಡ ಲೇಕ್ ಇದೆ ಇಲ್ಲಿ, ಪಕ್ಕದಲ್ಲೇ ಬೆಟ್ಟ, ಸಕ್ಕತ್ತಾಗಿ ಕಾಣ್ತೈತೆ ಗುರು. ಗೇಟ್ ಹಾಕ್ಬಿಟ್ಟವ್ರೆ, ಇಲ್ಲ ಹೋಗ್ಬೋದು, 2 ವೀಲರ್ ತೊಗೊಂಡು ಹೋಗ್ಬಿಡ್ಬೋದು. ನಾವೆಲ್ಲ ಲಾಸ್ಟ್ ಟೈಮ್ 2 ವೀಲರ್ ತೊಗೊಂಡು ಬಂದಿದ್ವಿ ಒಳಗೆಲ್ಲ. ಮಸ್ತಾಗಿ ಕಾಣ್ತಿದೆ ಅಲ್ವಾ. ಇನ್ನೂ ಹತ್ರದಿಂದ ತೋರಿಸ್ತೀನಿ ಬನ್ನಿ. ಇದೊಂಥರ ವಾಟರ್ಫಾಲು. ಆ್ಯಕ್ಚುಲಿ ರೀಸೆಂಟಾಗೆ ಎಷ್ಟೊಂದು ಜನ ಇಲ್ಲಿ ವೀಡಿಯೋ ಮಾಡಿ ಹಾಕಿದ್ರು, ಇಲ್ಲಿಂದ ಹೋದರೆ ಹಂಗೆ ವಾಟರ್ಫಾಲ್ ಥರ ಸಿಗುತ್ತೆ ಅಂತ. ಇದೆಲ್ಲ ನೀರು ಪಾಸ್ ಆಗ್ತಿರೋದು ಅಲ್ಲಿಗೆ. ಹೋದರೆ ಮುಂದೆ ವಾಟರ್ಫಾಲ್ ಥರ ಸಿಗುತ್ತೇನೋ, ನೋಡೋಣ. ಗುರು ನೋಡಿ ಹೆಂಗಾಗ್ತಿದೆ ಫ್ಲೋ, ಇದರಿಂದ ನೀರು ಪಾಸ್ ಆಗ್ತೈತೆ. ರೀಸೆಂಟಾಗಿ ನೋಡಿದ್ದೆ ನಾನು ವೀಡಿಯೋ, ಎಲ್ಲ ಹಾಕಿದ್ರು. ಒಂಥರ ವಾಟರ್ಫಾಲ್ ಥರನೇ ಕಾಣಿಸೋದು. ಜನರು ಮಕ್ಕರ್ ಮಾಡೋದು ಹಿಂಗೇನೆ, ರೀಲ್ಸ್ ವರ್ಸಸ್ ರಿಯಲ್ ಅಂತ ಬರುತ್ತಲ್ಲ ಹಾಗೆ. ನೋಡಿ ಇಲ್ಲೂ ಜಾಗ ಐತೆ, ಇಲ್ಲಿಂದ ಹೋದರೆ ಫುಲ್ಲು ಸಗದಾಗಿ ಕಾಣಿಸುತ್ತದೆ. ನಾವು ಬನ್ನಿ ಸ್ವಲ್ಪ ಮುಂದೆ ಹೋಗೋಣ, ಮತ್ತು ಡ್ರೋನ್ ಶಾಟಿಗೆ ರೆಡಿಯಾಗಿ ಡ್ರೋನ್ ಶಾಟ್ ತೋರಿಸ್ತೀನಿ ಇವಾಗ. ನೋಡಿ ಫೇವ್ರೇಟ್ ಸ್ಪಾಟು, ಇಲ್ಲಿ ಬಂದಾಗೆಲ್ಲ ಇದೇ ಜಾಗದಲ್ಲಿ ಕುತ್ಕೊಳ್ಳೋದು. ಇಲ್ಲಿ ಕುತ್ಕೊಂಡು ಸ್ವಲ್ಪ ರಿಲ್ಯಾಕ್ಸ್ ಮಾಡಿಕೊಂಡು ಆಮೇಲೆ ಹೋಗ್ತೀವಿ ನಾವು. ಸಗದಾಗಿ ಕಾಣಿಸುತ್ತೆ. ಬನ್ನಿ ನೋಡುವ ಡ್ರೋನ್ ಶಾಟ್.
ಡ್ರೋನ್ ಶಾಟು ಎಷ್ಟು ಸಗದಾಗಿದೆ ಗುರು ಪ್ಲೇಸ್. ಸೀರಿಯಸ್ ಆಗಿ ಒನ್ ಡೇ ಔಟಿಂಗ್ಗೆ ಮಾಡ್ತಿದ್ದಂಥ ಪ್ಲೇಸ್ ಇದು. ಅಷ್ಟು ಸಗದಾಗಿದೆ. ಥರ ಇಲ್ಲಿ ಬಂದರೆ ಒಂಥರ ನೆಮ್ಮದಿ ಇರುತ್ತೆ. ಮಸ್ತಾಗಿದೆ ಪ್ಲೇಸ್ ಮಾತ್ರ. ನಾನು ನೋಡಿದೆ, ಮುಕ್ಕಾಲು ಗಂಟೆ ಕೂತ್ಕೊಂಡೆ. ತುಂಬ ಇಷ್ಟ ಆಯಿತು ಪ್ಲೇಸು. ಆ್ಯಕ್ಚುಲಿ ಲಾಸ್ಟ್ ಟೈಮ್ ಬಂದಾಗ ಅಷ್ಟು ವ್ಯೂ ಇರಲಿಲ್ಲ, ಇವಾಗ ಸಕ್ಕದಾಗಿ ಕಾಣ್ತೈತೆ. ಅದಕ್ಕೆ ಇದೆಲ್ಲ ನೋಡಿಕೊಂಡು ಇವಾಗ ಓಡ್ತಾಯಿದ್ದೀನಿ ಇಲ್ಲಿಂದ ಇವಾಗ ಇನ್ನೊಂದು ಪ್ಲೇಸಿಗೆ ಹೋಗ್ತೀನಿ. ಆ ಪ್ಲೇಸ್ ಹೆಸರು ಗೊತ್ತಿಲ್ಲ ನನಗೆ, ಬಟ್ ಫ್ರೆಂಡ್ಸ್ ಎಲ್ಲ ಬರ್ತಿದ್ದಾರೆ. ಅಲ್ಲಿ ಫಿಶಿಂಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ ಅದನ್ನು ಯಾವ ಥರ ಇರುತ್ತೆ ಪ್ಲೇಸ್ ಅಂದ್ಬಿಟ್ಟು. ಮತ್ತು ಇಲ್ಲಿಂದ ಇವಾಗ ಹೊಡ್ತಾಯಿದ್ದೀನಿ. ಇಷ್ಟೇ, ಡ್ರೋನ್ ಶಾಟ್ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ತುಂಬ ಚೆನ್ನಾಗಿ ಬಂತು ಡ್ರೋನ್ ಶಾಟ್ಗಳು. ನೆಕ್ಸ್ಟ್ ಇನ್ನೇನು ಸಿಗೋಣ. ಇಲ್ಲಿಂದ ಇವಾಗ ಇನ್ನೂ ಹೊರಟೆ. ಮುಂದೆ ಸಿಗೋಣ ನೆಕ್ಸ್ಟ್ ಬ್ಲಾಗಲ್ಲಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕು, ಶೇರು, ಕಮೆಂಟ್ ಮಾಡಿಬಿಡಿ. ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಮುಂದಿನ ಬ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಸಿ ಯು, ಟಾಟಾ, ಬಾಯ್ ಬಾಯ್.